दीपावली को एक संस्कृत के शब्द से लिया गया है। दीपा का मतलब है लाइट और आवली का मतलब है रोज। सो दीपावली का मतलब है पूरे रो में लाइट। उसी दिन पे नरकासुर को कृष्णा जी ने वध किया था, तो इसीलिए उस दिन को नरका चतुर्दशी के नाम से भी मनाया जाता है। और उसी दिन बुराई पे अच्छाई का विजय हुआ था, इसीलिए भी क्योंकि राम जी अयोध्या आए थे और रात हो गया था करके बहुत दिया जला के उनका स्वागत किया गया था, तो इसीलिए दीपावली हम ಸೈಂಟಿಫಿಕ್ ರೀಸನ್ಸ್ ಇದೆ. ಆ ರೀಸನ್ಸ್ನ ದೀಪಾವಳಿ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರಲ್ಲಿ ಶುರು ಆಗುತ್ತೆ. ಅಕ್ಟೋಬರ್ ನವೆಂಬರಲ್ಲಿ ಶುರು ಆಗೋದ್ರಿಂದ ತುಂಬ ಮಳೆ ಬರುತ್ತೆ, ಮಳೆಯಿಂದ ತುಂಬ ಇನ್ಸೆಕ್ಟ್ಸ್ ಬರುತ್ತೆ. ಅದರಿಂದ ದಿಯಾಗಳನ್ನ ಅಂಟಿಸಿದ್ರೆ ಇನ್ಸೆಕ್ಟ್ಸ್ ಬರೋದಿಲ್ಲ ನಮ್ಮ ಮನೆ ಹತ್ರ. ಸೊ ಮನೆ ಸುತ್ತ ನಾವು ದೀಪಗಳನ್ನ ಅಂಟಿಸ್ಬೇಕು. ದೀಪಾವಳಿಗೆ ಸಾಮಾನ್ಯವಾಗಿ ನಾವು ಆಯಿಲ್ ಬಾತ್ ಕೂಡ ತಗೊಂತೀವಿ. ಆಯಿಲ್ ಬಾತ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಬಾಡಿದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತು ಬಾಡಿಗೆ ಕೂಲ್ ಮತ್ತು ವಾರ್ಮ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಬಾಡಿದಲ್ಲಿರೋ ಟಾಕ್ಸಿನ್ಸ್ ಮತ್ತು ಡರ್ಟ್ ಕೂಡ ರಿಮೂವ್ ಆಗುತ್ತೆ ಆಯಿಲ್ ಬಾತ್ ತಗೋದ್ರಿಂದ. ಆಯಿಲ್ ಬಾತ್ ತಗೊಳ್ಳಿ ದೀಪಾವಳಿಗೆ, ಅದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಮತ್ತು ನಾವು ಕ್ರ್ಯಾಕರ್ಸ್ ಫೈರ್ ಮಾಡ್ತೀವಿ. ಕ್ರ್ಯಾಕರ್ಸ್ ಫೈರ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು. ಪೂರ್ವಿಕರು ಅನಿಮಲ್ಸ್ನ ಇದು ಮಾಡಬೇಕು ಅಂತ, ಭಯಪಡಿಸ್ಬೇಕು ಅಂತ ಕ್ರ್ಯಾಕರ್ಸ್ನ ಬರ್ನ್ ಮಾಡ್ತಿದ್ರು. ಆವಾಗ ಅವ್ರು ಯಾವ You should use eco-friendly crackers, man, because it less food pollution. And you should don't take pictures when blasting the crackers, because it will burst when the toxicity will be there, man. And don't use sanitizer while. Yes, because when you use the sanitizer, the cracker may burst your hand.